ಸ್ನೇಹಿತರೆ, ಈ ಒಂದು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯಲ್ಲಿ ಪ್ರತಿ ತಿಂಗಳು ಕೂಡ 3,000 ರೂಪಾಯಿ ಹಣನ ನೀವು ಪಡ್ಕೋಬಹುದು ಸ್ನೇಹಿತರೆ. ಅದು ಯಾವ ರೀತಿಯಾಗಿ ಪಡ್ಕೋಬಹುದು ಅನ್ನೋದಾದ್ರೆ, ನಿಮ್ಗೆ ಈ ಒಂದು 60 ವರ್ಷ ಆದ ನಂತರದಲ್ಲಿ ನಿಮ್ಗೆ ಪ್ರತಿ ತಿಂಗಳು ಕೂಡ 3,000 ಹಣ ಬರುತ್ತೆ. ಆದರೆ ನಿಮ್ಮ ಹತ್ರ ಈ ಒಂದು ಇ ಶ್ರಮ್ ಕಾರ್ಡ್ ಇರಬೇಕಾಗುತ್ತೆ. ನೀವು ಇ ಶ್ರಮ್ ಕಾರ್ಡ್ ಮಾಡಿಸಿದೀರಾ ಅನ್ನೋದಾದ್ರೆ ನಿಮ್ಗೆ ಪ್ರತಿ ತಿಂಗಳು ಕೂಡ 3,000 ರೂಪಾಯಿ ಹಣನ 60 ವರ್ಷದ ಮೇಲ್ಪಟ್ಟು ಕೊಡ್ತಾರೆ. ಬಟ್ ಆದ್ರೆ ನಿಮ್ಗೆ ಇವಾಗ ಏಜ್ ಎಷ್ಟಿರುತ್ತೆ, ಇವಾಗ 18 ವರ್ಷದಿಂದ ಮೇಲ್ಪಟ್ಟು 40 ವರ್ಷದಿಂದ ಕೆಳಪಟ್ಟಿರಬೇಕಾಗುತ್ತೆ. ಆದ್ರೆ ನೀವು ಇವಾಗ 40 ವರ್ಷದ ಒಬ್ಬ ವ್ಯಕ್ತಿಗೆ 400 ರೂಪಾಯಿ ಅಮೌಂಟ್ ಬರುತ್ತೆ, ಅಂದ್ರೆ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ನೀವು ಇವಾಗಿಂದನೇ 40 ವರ್ಷದ ಒಬ್ಬ ವ್ಯಕ್ತಿ 400 ರೂಪಾಯಿನ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ 18 ವರ್ಷದ ಒಬ್ಬ ವ್ಯಕ್ತಿ 110 ರೂಪಾಯಿನ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ನಾನು ಇವಾಗ ಸ್ಕ್ರೀನ್ ಅಲ್ಲಿ ಕೊಡ್ತಾ ಇದ್ದೀನಿ ನೋಡಿ, ಎಷ್ಟೆಷ್ಟೆಲ್ಲ ಅಮೌಂಟ್ ನ ಕೊಡಬೇಕಾಗುತ್ತೆ. 18 ವರ್ಷದ ಯುವಕ ಒಂದು 110 ರೂಪಾಯಿನ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. 19 ವರ್ಷದ ಯುವಕ ಇಂತಿಷ್ಟು ಅಂತ ಕೊಡಬೇಕಾಗುತ್ತೆ. 20 ವರ್ಷ, 21 ವರ್ಷ, ಇದೇ ರೀತಿಯಾಗಿ ನಿಮ್ಗೆ ಸ್ವಲ್ಪ ಏಜ್ ಆಗ್ತಾ ಆಗ್ತಾ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಅಮೌಂಟ್. ಅದೇ ರೀತಿಯಾಗಿ 40 ವರ್ಷದ ಒಬ್ಬ ವ್ಯಕ್ತಿ ಏನಂತಂದ್ರೆ ಒಂದು 400 ರೂಪಾಯಿ ತನಕನೂ ಕೂಡ 400 ರೂಪಾಯಿನ ಮಾಡಬೇಕಾಗುತ್ತೆ, ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮ್ಗೆ 60 ವರ್ಷ ವಯಸ್ಸಾದ ನಂತರದಲ್ಲಿ ನಿಮ್ಗೆ ಅದು ಪ್ರತಿ ತಿಂಗಳು ಕೂಡ 3,000 ರೂಪಾಯಿ ಹಣನ ಸರ್ಕಾರದಿಂದ ಹಾಕ್ತಾರೆ. ಅಂದ್ರೆ ಈ ಒಂದು ಪೆನ್ಷನ್ ರೀತಿಯಲ್ಲಿ ನಿಮಗೆ ಸರ್ಕಾರದಿಂದ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರತಿ ತಿಂಗಳು ಕೂಡ 3,000 ರೂಪಾಯಿ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಒಂದು ಅಕೌಂಟ್ಗೆ. ಅದೇ ರೀತಿಯಾಗಿ ಆ ಒಂದು ಕಟ್ಟಿದಂತ ವ್ಯಕ್ತಿ ಏನಾದ್ರೂ ತೀರ್ಕೊಂಡಂತ ಸಂದರ್ಭದಲ್ಲಿ, ಅವನೇನೋ ತೀರ್ಕೊಂಡ್ರೆ ಅವರ ಒಂದು ವೈಫ್ ಇರ್ತಾರಲ್ವಾ, ಅವರ ಒಂದು ಹೆಂಡತಿಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲ ಅಂತಂದ್ರೆ ಮಗನಿಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಇರುವಂತ ಒಂದು ಸ್ಕೀಮು, ದಯವಿಟ್ಟು ಕೂಡ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಎಲ್ಲರೂ ಕೂಡ ಯೋಜನೆಗೆ ಅಪ್ಲಿಕೇಶನ್ ಹಾಕಿ, CSC ಸೆಂಟರ್ಗಳಲ್ಲಿ ಅಪ್ಲಿಕೇಶನ್ ಹಾಕಬಹುದು ಸ್ನೇಹಿತರೆ. ಅದೇ ರೀತಿ ಇ ಶ್ರಮ್ ಕಾರ್ಡ್ ಮಾಡೋದಕ್ಕೆ ನಿಮ್ಗೆ ಈ ಒಂದು ಸೈಬರ್ಗಳಲ್ಲೂ ಕೂಡ ಮಾಡ್ಕೊಡ್ತಾರೆ. ಇ ಶ್ರಮ್ ಕಾರ್ಡ್ ವೆರಿ ಇಂಪಾರ್ಟೆಂಟ್. ಇ ಶ್ರಮ್ ಕಾರ್ಡ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ. ಧನ್ಯವಾದ ಸ್ನೇಹಿತರೆ. ಈ ಒಂದು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯಲ್ಲಿ ಪ್ರತಿ ತಿಂಗಳು ಕೂಡ 3,000 ರೂಪಾಯಿ ಹಣನ ನೀವು ಪಡ್ಕೋಬಹುದು ಸ್ನೇಹಿತರೆ. ಅದು ಯಾವ ರೀತಿಯಾಗಿ ಪಡ್ಕೋಬಹುದು ಅನ್ನೋದಾದ್ರೆ, ನಿಮ್ಗೆ ಈ ಒಂದು 60 ವರ್ಷ ಆದ ನಂತರದಲ್ಲಿ ನಿಮ್ಗೆ ಪ್ರತಿ ತಿಂಗಳು ಕೂಡ 3,000 ಹಣ ಬರುತ್ತೆ. ಆದರೆ ನಿಮ್ಮ ಹತ್ರ ಈ ಒಂದು ಇ ಶ್ರಮ್ ಕಾರ್ಡ್ ಇರಬೇಕಾಗುತ್ತೆ. ನೀವು ಇ ಶ್ರಮ್ ಕಾರ್ಡ್ ಮಾಡಿಸಿದೀರಾ ಅನ್ನೋದಾದ್ರೆ ನಿಮ್ಗೆ ಪ್ರತಿ ತಿಂಗಳು ಕೂಡ 3,000 ರೂಪಾಯಿ ಹಣನ 60 ವರ್ಷದ ಮೇಲ್ಪಟ್ಟು ಕೊಡ್ತಾರೆ. ಬಟ್ ಆದ್ರೆ ನಿಮ್ಗೆ ಇವಾಗ ಏಜ್ ಎಷ್ಟಿರುತ್ತೆ, ಇವಾಗ 18 ವರ್ಷದಿಂದ ಮೇಲ್ಪಟ್ಟು 40 ವರ್ಷದಿಂದ ಕೆಳಪಟ್ಟಿರಬೇಕಾಗುತ್ತೆ. ಆದ್ರೆ ನೀವು ಇವಾಗ 40 ವರ್ಷದ ಒಬ್ಬ ವ್ಯಕ್ತಿಗೆ 400 ರೂಪಾಯಿ ಅಮೌಂಟ್ ಬರುತ್ತೆ, ಅಂದ್ರೆ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ನೀವು ಇವಾಗಿಂದನೇ 40 ವರ್ಷದ ಒಬ್ಬ ವ್ಯಕ್ತಿ 400 ರೂಪಾಯಿನ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ 18 ವರ್ಷದ ಒಬ್ಬ ವ್ಯಕ್ತಿ 110 ರೂಪಾಯಿನ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ನಾನು ಇವಾಗ ಸ್ಕ್ರೀನ್ ಅಲ್ಲಿ ಕೊಡ್ತಾ ಇದ್ದೀನಿ ನೋಡಿ, ಎಷ್ಟೆಷ್ಟೆಲ್ಲ ಅಮೌಂಟ್ ನ ಕೊಡಬೇಕಾಗುತ್ತೆ. 18 ವರ್ಷದ ಯುವಕ ಒಂದು 110 ರೂಪಾಯಿನ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. 19 ವರ್ಷದ ಯುವಕ ಇಂತಿಷ್ಟು ಅಂತ ಕೊಡಬೇಕಾಗುತ್ತೆ. 20 ವರ್ಷ, 21 ವರ್ಷ, ಇದೇ ರೀತಿಯಾಗಿ ನಿಮ್ಗೆ ಸ್ವಲ್ಪ ಏಜ್ ಆಗ್ತಾ ಆಗ್ತಾ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಅಮೌಂಟ್. ಅದೇ ರೀತಿಯಾಗಿ 40 ವರ್ಷದ ಒಬ್ಬ ವ್ಯಕ್ತಿ ಏನಂತಂದ್ರೆ ಒಂದು 400 ರೂಪಾಯಿ ತನಕನೂ ಕೂಡ 400 ರೂಪಾಯಿನ ಮಾಡಬೇಕಾಗುತ್ತೆ, ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮ್ಗೆ 60 ವರ್ಷ ವಯಸ್ಸಾದ ನಂತರದಲ್ಲಿ ನಿಮ್ಗೆ ಅದು ಪ್ರತಿ ತಿಂಗಳು ಕೂಡ 3,000 ರೂಪಾಯಿ ಹಣನ ಸರ್ಕಾರದಿಂದ ಹಾಕ್ತಾರೆ. ಅಂದ್ರೆ ಈ ಒಂದು ಪೆನ್ಷನ್ ರೀತಿಯಲ್ಲಿ ನಿಮಗೆ ಸರ್ಕಾರದಿಂದ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರತಿ ತಿಂಗಳು ಕೂಡ 3,000 ರೂಪಾಯಿ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಒಂದು ಅಕೌಂಟ್ಗೆ. ಅದೇ ರೀತಿಯಾಗಿ ಆ ಒಂದು ಕಟ್ಟಿದಂತ ವ್ಯಕ್ತಿ ಏನಾದ್ರೂ ತೀರ್ಕೊಂಡಂತ ಸಂದರ್ಭದಲ್ಲಿ, ಅವನೇನೋ ತೀರ್ಕೊಂಡ್ರೆ ಅವರ ಒಂದು ವೈಫ್ ಇರ್ತಾರಲ್ವಾ, ಅವರ ಒಂದು ಹೆಂಡತಿಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲ ಅಂತಂದ್ರೆ ಮಗನಿಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಇರುವಂತ ಒಂದು ಸ್ಕೀಮು, ದಯವಿಟ್ಟು ಕೂಡ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಎಲ್ಲರೂ ಕೂಡ ಯೋಜನೆಗೆ ಅಪ್ಲಿಕೇಶನ್ ಹಾಕಿ, CSC ಸೆಂಟರ್ಗಳಲ್ಲಿ ಅಪ್ಲಿಕೇಶನ್ ಹಾಕಬಹುದು ಸ್ನೇಹಿತರೆ. ಅದೇ ರೀತಿ ಇ ಶ್ರಮ್ ಕಾರ್ಡ್ ಮಾಡೋದಕ್ಕೆ ನಿಮ್ಗೆ ಈ ಒಂದು ಸೈಬರ್ಗಳಲ್ಲೂ ಕೂಡ ಮಾಡ್ಕೊಡ್ತಾರೆ. ಇ ಶ್ರಮ್ ಕಾರ್ಡ್ ವೆರಿ ಇಂಪಾರ್ಟೆಂಟ್. ಇ ಶ್ರಮ್ ಕಾರ್ಡ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ. ಧನ್ಯವಾದ.